ಕಡೆ CM ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ರು ಸರ್, ಕಿಸಿ ಕೋ ಬಿ ನೈ ಛೋಡೆಂಗೆ ಅಂತ ಇವತ್ತು. ಅಲ್ಲ, ಯೋಗಿ ಆದಿತ್ಯನಾಥ್ ಅವರು ಯಾರಿಗೂ ಬಿಡಲ್ಲ ಅಂತ ಹೇಳ್ತಾರೆ, ಮತ್ತು ಬೇರೆಯವ್ರ ತಂದು ಕೂಡಿಸ್ತಾರಲ್ಲ ಅಲ್ಲಿ ನಡಿಬೇಕಂಗೆ ವ್ಯವಸ್ಥೆಯಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತಾರಂತ, ಆ ವ್ಯವಸ್ಥೆ ಪರ್ಯಾಯವಾಗಿ ಬಂದಿರತಕ್ಕಂಥ ವ್ಯವಸ್ಥೆಯಲ್ಲೂ ಮತ್ತೆ ರಾವಣವರು ಹುಟ್ಕೊಂಡ್ರೆ ಏನು ಮಾಡಬೇಕು ಅದಕ್ಕೆ ನಾನು ನಿನ್ನೆ ಡಿಬೇಟ್ ಮಾಡಬೇಕಾದ್ರಪ್ಪ ಅಂದ್ರೆ ಒಂದು ಸಲಹೆ ಕೊಟ್ಟೆ ನಾನು. ಏನು ಅಂತ ಹೇಳಿದ್ರಪ್ಪ ಅಂದರೆ, ತಕ್ಷಣದಿಂದ ಏನಪ್ಪ ಅಂತಾರೆ ಈಗಿರ್ತಕ್ಕಂಥ ಎಕ್ಸಿಸ್ಟಿಂಗು ಒಂದು ಕಮಿಟಿ ಏನಿದೆ ಅದನ್ನು ವಿಸರ್ಜಿಸಬೇಕು ಅಂತ. ಅದಕ್ಕೊಂದು ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ಮತ್ತೇನಪ್ಪ ಅಂದ್ರೆ ಅದು ನಾನು ಕೇಳ್ಪಟ್ಟಂಗೆ ಏನಂತಾರಪ್ಪ ಅಂದ್ರೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ್ದು ಆ ಕಮಿಟಿಗೆ ಅಲ್ಲಿಯ ಪ್ರಿನ್ಸಿಪಾಲ್ ಯಾವುದು ಜಡ್ಜ್ ಇರ್ತಾರಲ್ಲ, ಆ ಜಡ್ಜೇ ಏನಪ್ಪ ಅಂದ್ರೆ ಅವ್ರು ಚೇರ್ಮನ್ ಆಗಿರ್ತಾರಂತೆ. ಹಾಗೆ ಅಂಥ ಒಂದು ಏನಾರ ನೋಡ್ಕೋಬೇಕು, ಅಲ್ಲಿ ಅವಕಾಶಗಳು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು. ಒಬ್ಬ ಜಸ್ಟಿಸ್ ಅಲ್ಲಿ ಅಪ್ಪ ಅಂದರೆ ಜಡ್ಜು ಅದನ್ನೇನಪ್ಪ ಅಂದ್ರೆ ಅಲ್ಲೇ ಉಸ್ತುವಾರಿ ಮಾಡೋ ಹಾಗೆ, ಅವರ ನೇತೃತ್ವದಲ್ಲಿ ಅದು ನಡೆಯುವ ಹಾಗೆ. ಯಾಕಂದರೆ ದೊಡ್ಡ ಸಾವಿರಾರು ಕೋಟಿಯ ಒಂದು ಏನಪ್ಪ ಅಂದರೆ ಇದು ಎಲ್ಲ ಏನಪ್ಪ ಅಂದರೆ ವ್ಯವಹಾರಗಳು ನಡೀತಾ ಇದ್ದಾವೆ. ಅದು ಅಲ್ಲಿ ಏನಪ್ಪ ಅಂದರೆ ಅದು ಈ ಥರ ಅವ್ಯವಹಾರಗಳು ಆಗ್ತಾ ಇದ್ದಾವೆ. ಏನಪ್ಪ ಅಂದರೆ ಅವರು ಇದ್ದಕ್ಕಿದ್ದಂಗೆ ಏನಪ್ಪ ಅಂದ್ರೆ ಒಂದು 5-6 ಮಂದಿನ 8 ಮಂದಿನ ಏನಪ್ಪ ಅಂದ್ರೆ ನಾವು ಹಿಡ್ದಾಕಿದ್ದೀವಿ, ಒಳಗೆ ಕಳಿಸಿದ್ದೀವಿ ಅಂತ ಹೇಳಿದ್ರಪ್ಪ ಅಂದ್ರೆ ಆಯಿತು, ಅದೆಲ್ಲ ಆಯಿತು. ಈಗ ಉಳಿದದ್ದೇನು ಮುಂದೇನು ಅಂತ ವ್ಯವಸ್ಥೆ ಹೆಂಗೆ ಅಂತ. ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಏನಪ್ಪ ಅಂದ್ರೆ ವಿಸರ್ಜಿಸಬೇಕು. ಮತ್ತೇನಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಏನಂತಾರಪ್ಪ ಅಂದ್ರೆ ಜಡ್ಜ್ ಅವರ ಏನಪ್ಪ ಅಂದ್ರೆ ನೇತೃತ್ವದಲ್ಲಿ ಒಂದು ಏನಪ್ಪ ಅಂದ್ರೆ ಕಮಿಟಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಮಾಡಬೇಕು. ಅಲ್ಲೆಲ್ಲ ಅದಕ್ಕೆ ಅಲ್ಲಿ ಕ್ಯಾಬಿನೆಟ್ ವಿಚಾರ ಮಾಡಬೇಕು, ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವ ರೀತಿಯಲ್ಲಿ ಏನಪ್ಪ ಅಂದರೆ ಇದನ್ನು ನಿಗ್ರಹ ಮಾಡಬೇಕು ಅಂತಕ್ಕಂಥದ್ದು. ಈ ಬಗ್ಗೆ ಮಾನ್ಯ ನರೇಂದ್ರ ಮೋದಿಯವರು ಸಹಿತ ಏನಪ್ಪ ಅಂದ್ರೆ ಸಲಹೆಗಳನ್ನು ಕೊಡುವಂತಾಗಬೇಕು ಅಂತ.